ಇದೀಗ ಆಗಮಿಸ್ತಾ ಇದ್ರೆ ಕರ್ನಾಟಕ ಕಂಡಂತ ಕಾಮಿಡಿ ಕಿಲಾಡಿಗಳು ಹಾಗೂ ಹಲವಾರು ಸಿನಿಮಾಗಳಲ್ಲಿ ಹಾಸ್ಯವನ್ನ ಮಾಡೋದ್ರ ಮೂಲಕ ಎಲ್ಲರ ಮನೆ ಮಾತಾಗಿರುವಂತಹ ನಮ್ಮ ಮಿಮಿಕ್ರಿ ಗೋಪಿ ಅವರು ಬಂದಿದ್ದಾರೆ. ಜೋರಾದ ಚಪ್ಪಾಳಿಗೆ ಸ್ವಾಗತಿಸೋಣ. ಮಿಮಿಕ್ರಿ ಗೋಪಿಜಿ ಆನ್ ಸ್ಟೇಜ್ ಪ್ಲೀಸ್. ಹೀಗೆ ಗೌರವ ಕೊಡೋದು ಕಲಿಬೇಕು. ತಂದೆ ತಾಯಿಗಳಿಗಿಂತ ದೊಡ್ಡ ದೇವರು ಯಾವುದೂ ಇಲ್ಲ. ನೋಡಿ, ಯಾರು ತಂದೆ ತಾಯಿಗಳನ್ನ ಪೂಜೆ ಮಾಡ್ತಾರೋ ನೀವೆಷ್ಟು ದೇವ್ರ ಹತ್ರ ಹೋದ್ರೂ ನಿಮ್ಮ ಫಲ ಸಿಗಲ್ಲ. ನಿಮ್ಮ ತಂದೆ ತಾಯಿಗಳನ್ನ ನೀವು ಪೂಜೆ ಮಾಡಿ ಎಲ್ಲ ದೇವರು ನಿಮ್ಮ ಮನೆ ಹತ್ರ ಬರ್ತಾರೆ. ಆದ್ರಿಂದ ತಂದೆ ತಾಯಿಗಳಿಗೆ ಗೌರವ ಕೊಡೋದನ್ನು ಕೂಡ ನಾವು ಅಣ್ಣವರಿಂದ ಕಲಿಬೇಕು. ತಾಯಿಗೆ ಎಷ್ಟು ಮಹತ್ವ ಕೊಡ್ತಾರೆ, ತಾಯಿನ ಹೋಗಿ ವಿಚಾರಿಸ್ತಾರೆ. ತಾಯಿ ಅವ್ರನ್ನ ಒಂದು ಕಾರ್ಯಕ್ರಮ ನಾವು ದೊಡ್ಡಹಳ್ಳಿಲಿ ಕಾರ್ಯಕ್ರಮ ಮಾಡಿದಾಗ ಎಷ್ಟು ಖುಷಿ ಪಡಿಸಿದ್ದಾರೆ. ಅದಕ್ಕೆ ನೀವೆಲ್ಲರ ಡಿ ಪಿ ಹಾಕೋತೀರಾ, ಯಾರು ಎಲ್ಲ ಡಿ ಪಿ ಹಾಕೋತೀರ, ಹಿಂದೆ ಮುಂದೆ ಎಲ್ಲ ಅಚ್ಚೆ ಉಯಿಸ್ಕೊಂತೀರ. ಏನು ಹಿಂಗೆ ಸ್ಕೂಟ್ರ್ ಮೇಲೆ ಹಿಂಗೆ ಕೂತ್ಕೊಂಡ್ರೆ ಇಲ್ಲಿ ಕಾಣಬೇಕು ಅಚ್ಚೆ, ಹಿಂಗಂದ್ರೆ ತಲೆ ಕೂದಲು ಹಿಂಗೆ ತೆಗೆದ್ರೆ ಇಲ್ಲೆಲ್ಲ ಅಚ್ಚೆ. ಚಿಕ್ಕ ವಯಸ್ಸಿಂದ ನಿಮ್ಮ ಫ್ರಂಟ್ ಟು ಬ್ಯಾಕು ತೊಳೆಯೋದು ತಂದೆ ತಾಯಿಗಳು, ನಿಮಗೆ ಬೇಕಾದ ಕೊಡ್ಸೋದು ತಂದೆ ತಾಯಿಗಳು, ನಿಮಗೆ ಪುಸ್ತಕ ಕೊಡ್ಸೋದು ತಂದೆ ತಾಯಿಗಳು, ನಿಮಗೆ ಸೈಕಲ್ ಕೊಡ್ಸೋದು ತಂದೆ ತಾಯಿಗಳು, ಮೊಬೈಲ್ ಕೊಡ್ಸೋದು ತಂದೆ ತಾಯಿಗಳು, ಮದುವೆ ಮಾಡೋದು ತಂದೆ ತಾಯಿಗಳು, ಆ ಮಕ್ಕಳನ್ನು ನೋಡ್ಕೊಳ್ಳೋದು ತಂದೆ ತಾಯಿಗಳು. ಅವ್ರಿಗೂ 2 ತಿಂದು 1 ಟೈಮ್ ತಿಂದರೆ ನಿಮಗೆ 3 ಟೈಮ್ ಕೊಡೋ ತಂದೆ ತಾಯಿಗಳು. ಅಂಥ ತಂದೆ ತಾಯಿಗಳನ್ನ ನೀವು ಪೂಜೆ ಮಾಡಿ ಪೂಜಿಸಿ ಡಿ ಪಿ ಹಾಕೊಳ್ರಿ. ಅವ್ರ ಮೇಲೋದ ಮೇಲೆ ಹಾಕೊಂಬೇಡಿ, ಇರುವಾಗಲೇ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ತಂದೆ ತಾಯಿಗೆ ಗೌರವ ಕೊಟ್ಟಷ್ಟು ನಿಮ್ಮ ಶ್ರೇಯಸ್ಸು ಹೆಚ್ಚಾಗುತ್ತೆ. ಆದ್ದರಿಂದ ತಂದೆ ತಾಯಿಗಳಿಗೆ ಗೌರವ ಕೊಡಿ ಅಂತ ಹೇಳ್ತಾ, ಈಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಧ್ವನಿ. ಖಂಡಿತವಾಗ್ಲು ಅಪ್ಪು ಸರ್ ಅವರು ಯಾವತ್ತೂ ನಮ್ಮ ಹಾರ್ಟಲ್ಲಿ ಪರ್ಮನೆಂಟ್ ಆಗಿರ್ತಾರೆ. ಸೊ ಹಾಗಾಗಿ ಅಪ್ಪು ಫ್ಯಾನ್ಸ್ ಅವ್ರಿಗೋಸ್ಕರ ಈ ಒಂದು ವಾಯ್ಸ್ನ ಡೆಡಿಕೇಟ್ ಮಾಡಿದ್ವಿ. ಜೋರಾದ ಚಾವಳೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್. ನೋಡಿ ಇಲ್ಲಿ ಕಾಣಿಸ್ತಾರೆ. ಸೊ ಏನಿಲ್ಲ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪವರ್ ಸ್ಟಾರ್ ಆ್ಯಂಡ್ ಎಲ್ರಿಗೂ ಕನಕೋತ್ಸವದ ಶುಭಾಶಯನ ಸಲ್ಲಿಸ್ತಾ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರಕ್ಕೆ ಎಲ್ಲ ಒಂದೇಲಿ. ದಯವಿಟ್ಟು ರೈತರನ್ನ ಉಳಿಸ್ಬೇಕಂದ್ರೆ, ರೈತರನ್ನ ಬೆಳೆಸ್ಬೇಕಂದ್ರೆ ನಮ್ಮ ಹೆಮ್ಮೆ ನಂದಿನಿ ಹಾಲನ್ನು ಬೆಳೆಸಿ. ಬೆಳ್ಳಗಿರುವುದೆಲ್ಲ ಶುದ್ಧ ಹಾಲಲ್ಲ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಸೇಫಾಗಿ ಮನೆಗೆ. ಲವ್ ಯು ಆಲ್. ಥ್ಯಾಂಕ್ ಯು. ಜೋರ್ ಚಪ್ಪಾಳೆ. ನಮ್ಮ ಮಾನಿಟ್ರ್ ಇನ್ನೊಂದು ಸ್ವಲ್ಪ ಕೊಡಿ. ಈಗ ನಾನೊಂದು ಡೈಲಾಗ್ ಹೊಡಿತೀನಪ್ಪ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವ್ರದ್ದು. ಏನ್ ಗೊತ್ತಾ, ನಂದಿನಿ ಹಾಲು ಹೈನುಗಾರಿಕೆ ಅಂತಿರಲ್ಲ, ಡಿ ಬಾಸ್ ದರ್ಶನ್ ಅವರು ಹಾಲು ಕರಿತಾ ಇದ್ರು ಸಿದ್ಧಾರ್ಥ ಲೇಔಟ್ ಮೈಸೂರಲ್ಲಿ. ಹಸು ಅಂದ್ರೆ ಪಂಚಪ್ರಾಣ. ಆದ್ರಿಂದ ನಮ್ಮ ಬಮ್ಮಲ್ ಅಧ್ಯಕ್ಷರು ಡಿ ಕೆ ಸುರೇಶ್ ಅಣ್ಣ ಅವರಿದ್ದಾರೆ. ಈಗ ಹಾಲು ಹಸುರನ್ನು ಪ್ರೀತಿಸುವಂತ ಇನ್ನೊಬ್ರು ನಮ್ಮ ಡಿ ಬಾಸ್ ದರ್ಶನ್ ಅವರ ಒಂದು ಧ್ವನಿ. ಆಕ್ಚುಲಿ ಒಂದೇನು ಮಾತು ಹೇಳ್ತಾ ಇದೀನಮ್ಮ, ಒಂದೇ ನಿಮಿಷ ಚಿನ್ನ ಕೇಳಿಸ್ಕೋಬೇಕು ಅಷ್ಟೇ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಟ್ರ, ಯಾಕಂದ್ರೆ ಅದ್ಯಾರು ಡೈಲಾಗ್ ಬರೆದ್ರೆ ಗೊತ್ತಿಲ್ಲಣ್ಣ. ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ನನ್ನ ಸೆಲೆಬ್ರಿಟಿಗಳು ಯಾವತ್ತು ಬದಲಾಗಲ್ಲ. ಇನ್ನೊಂದಮ್ಮ, ಇನ್ನೊಂದು ಕೇಳಿಸ್ಕೊಡ್ರಮ್ಮ, ಅದೇ ಡೈಲಾಗ್. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ ಕಾಡ್ಬರೇಶ್ ಐರಾವತ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಕ ನೋಡೋಣ. ಒಂದೇ ಒಂದು ಚಿನ್ನ, ಒಂದೇ ಒಂದು ಮಾತಾಡ್ಬಿಡ್ತೀನಮ್ಮ, 1 ನಿಮಿಷ. ಹೆಣ್ಮಕ್ಳು ಹಾಕಲಂತ ಅರಿಶಿನ ಕುಂಕುಮನೆ ಬಾಟ ಮಾಡಿ ಇಟ್ಕೊಂಡಿದ್ದೀವಿ. ಅಂಥದ್ರಲ್ಲಿ ಬಾಟ ಮುಟ್ತಾರೆ ಬಿಡಲ್ಲ. ನಮ್ಮ ಹೆಣ್ಮಕ್ಳು ತಂಟಕ್ಕೆ ಬಂದ್ರೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರೆ ಮೊಲ್ಲಾಜಿಲ್ದನೂ ಗಳಿತಾ ಇರ್ತೇವೆ. ಅನ್ನನ ದ್ಯಾವ್ರು ಅಂತ ಕರಿತೀವಿ. ಆ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ. ಅಂತ ರೈತರಿಗೆ ಒಂದು ಜೋರು ಚಪ್ಪಾಳೆ ಕೊಡ್ರೋಣ. ಸೂರ್ಯನ್ಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿಯೋದಿಲ್ಲ ಚಿನ್ನ, ಆದಷ್ಟು ಬೇಗ ಬರ್ತಾನೆ. ಈಗ ಡಿ ಬಾಸ್ ಅವರಾದ್ರು ನಮ್ಮ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ನಮ್ಮ ರಕ್ಷಿತ್ ಶೆಟ್ಟಿ ಅವ್ರ ಧ್ವನಿ ನೋಡಿ, ಯಾರು ಕೇಳಿದ್ದೀರಾ? ರಕ್ಷಿತ್ ಶೆಟ್ಟಿ ಅವ್ರ ಧ್ವನಿ ಮಾಡ್ತಾರೆ, ಮಾಡಿ ಒಂಚೂರು ವಾಲ್ಯೂಮ್ ಕೊಡಿ. ನನಗಂತೂ ತುಂಬ ಖುಷಿ ಆಗ್ತದೆ. ಎಲ್ರಿಗೂ ಕನಕೋತ್ಸವದ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮನ್ನು ಕರೆದು ಒಂದು ಅವಕಾಶ ಮಾಡಿಕೊಟ್ಟಂಥ ಡಿ ಕೆ ಸುರೇಶ್ ಸರ್ಗೆ, ಹಾಗೆ ಡಿ ಕೆ
ನಮ್ಮ ಬಾಸ್ಗೆ ಇಬ್ಬರಿಗೂ ಕೂಡ ಒಂದು ಜೋರದ ಚಪ್ಪಾಳೆ. ಆದರೆ ಒಂದು ಮಾತ್ರ ಹೇಳ್ತೀನಿ, ಪ್ರೀತಿ ಮಾಡೋ ಹುಡುಗರಿಗೆ ಯಾವತ್ತೂ ಹುಡುಗಿನ ಪ್ರೀತಿ ಮಾಡಿ ಮೋಸ ಹೋಗ್ಬೇಡಿ. ಯಾಕಂದರೆ ನಿಯತ್ತ ಒಂದು ನೈಸ್ ಆಗಿ, ಅದಕ್ಕೋಸ್ಕರ ಚಾರ್ಲಿ ದಿಬ್ಬಲ್ಸ್ ಅವ್ರನ್ನ ತರ ಮೂವಿ ಕೊಟ್ಟೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಅವ್ರ ಜೊತೆ ಗಿಲ್ಲಿ ನಟ ಅವರು ಬಂದಿದ್ದಾರೆ ಅನ್ಕೊಳ್ಳಿ. ಮೊನ್ನೆ ಬಂದಿದ್ದು ಹೋಗಿದ್ದಾರೆ. ಅವ್ರು ಬಿಗ್ ಬಾಸ್ ಒಳಗಿದ್ದಾಗ ಒಂದು ಜೋಕ್ ಮಾಡಿದ್ದೆ. ಈಗ ಆ ಜೋಕ್ ನಿಮ್ಗಾಗಿ ಇನ್ನೊಂಚೂರು ಮಾನಿಟ್ರು ಅಲ್ಲಿ ಮನ. ಬಿಗ್ ಬಾಸ್ ಸೀಸನ್ 12 ಸಿಂಹನ ಫೋಟೋದಲ್ಲಿ ನೋಡಿದ್ಯಾ, ಟಿವಿಲಿ ನೋಡಿದ್ಯಾ, ಅಷ್ಟೇ ಯಾಕೆ ಝೂನಲ್ಲಿ ನೋಡಿದ್ಯಾ, ಕನಕ್ಪುರದಲ್ಲಿ ಜಂಟಿಯಾಗಿ ಓಡಾಡೋ ನಮ್ಮ ಡಿ ಕೆ ಬ್ರದರ್ಸ್ ನೋಡಿದ್ಯಾ, ನೀನು ತೆಗೆದೊಂದು ಬಿಟ್ಟು ಅಂದ್ರೆ 1.5 ಟನ್ ಪಂಚ ಹಾಕೋಣಲ್ಲ. ಆಕ್ಚುಲಿ ನಿಮ್ಮ ಮುಂದೆ ನಮ್ಮ ಗಿಲ್ಲಿ ಇದ್ದಾರೆ. ಗಿಲ್ಲಿ ಅವರೇ, ಮೊನ್ನೆ ಯಾವುದೋ ಒಂದು ಹಾಡು ಹೇಳಿದ್ರಿ ಬಿಗ್ ಬಾಸ್ ಅಲ್ಲಿ, ಪ್ಲೀಸ್. ಅಣ್ಣ ಯಾವ್ದಣ್ಣ? ಯಾವುದೋ ದೊಡ್ಡವ ಚಿಕ್ಕವ ಸಮಥಿಂಗ್ ಸಮಥಿಂಗ್ ಅದಣ್ಣ. ಚಿಕ್ಕ ವಯಸ್ಸಲಾಡ್ತಿದ್ದಣ್ಣ. ಆ ಕಡೆ ಕೂತಿರೋ ದೊಡವ, ಈ ಕಡೆ ಕೂತಿರೋ ಚಿಕ್ಕವ, ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗ ಹಾಕೋ ಸೊಪ್ಪು. ಇವರಿಬ್ರು ಮಾಡಿದ್ರೆ ತಪ್ಪು ಕಾಣ. ಗಿಲ್ಲಿ ಅವರೇ, ಎಲ್ರು ನಿಮ್ಮನ್ನ ಬಿಗ್ ಬಾಸ್ಲಿ ಏನ್ ದಬಾಕಿದಿರಿ ಅಂತ ಕೇಳ್ತಾ ಇದ್ದಾರೆ. ಏನ್ ದಬಾಕಿದ್ದೀರಾ? ಅಣ್ಣ ಬಕೆಟ್ ದಬಾಕಿದ್ದೀವಿ ಕಣಣ್ಣ. ಇನ್ನೊಂದು ಹಾಡು ಹೇಳಿ ರಘು ಅವ್ರ ಬಗ್ಗೆ. ಅಣ್ಣ ಯಾರಿಗೆ ಬೇಕು ಇಂಥ ಪ್ರಿನ್ಸಿಪಲ್ಲು ನಾಯಿ ಹೊಡೆಯಕ್ಕೆ ಬೇಕು, ಒಂದು ಕೋಲು ದವಡೆಯಲ್ಲಿಲ್ಲ, ಒಂದು ಕೂದಲು ಕಣಣ್ಣ. ಓಕೆ, ಕಿಚ್ಚನ ಚಪ್ಪಾಳೆ, ನಿಮ್ಮ ಚಪ್ಪಾಳೆ, ಕನಕೋತ್ಸವ ಚಪ್ಪಾಳೆ ನಮ್ಮ ಗಿಲ್ಲಿಗೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈಗ ನಿಮ್ಮ ಮುಂದೆ ಇನ್ನೊಂದು ವಿಶೇಷವಾದಂತ ಧ್ವನಿಯಲ್ಲಿ ಬರ್ತಾ ಇದ್ದಾರೆ. ನೋಡ್ರಿ, ಈಗ ಯಾರಿಗೆ ಹೇಳಿದ್ರು ಒಂದೊಂದು ಬಿಗ್ ಬಾಸ್ ಸೀಸನ್ ಒಬ್ಬೊಬ್ರು ಬರ್ತಾರೆ. ಸುಮ್ಮನೆ ಇಂಟ್ಸ್ ಕೊಡ್ತೀನಿ, ಅದು ಯಾರ ಧ್ವನಿ ಅಂತ ಕಂಡಿಡ್ಬೇಕು. ಒಂದ್ ಲೈನ್ ಇನ್ ಮಿಕ್ಕದ್ದು ಅವ್ರು ಹೇಳ್ತಾರೆ. ಈ ನನ್ನ ಮಕ್ಕಳದು ಒಂದೊಂದಲ್ಲ ಅಣ್ಣ. ವರ್ತೂರ್ ಸಂತೋಷ್ ಅವ್ರ ಧ್ವನಿ. ಕೇಳಿಸ್ಕೊಡ್ರಿ, ಇಲ್ಲಿ ಆ ಭಗವಂತ ಒಂದೊಂದಲ್ಲ ಅಣ್ಣ, ಈ ಲೋಪರ್ ನನ್ನ ಮಕ್ಕಳದು ಒಂದೊಂದಲ್ಲ. ಅದು ಯಾತಕ ವಿಡಿಯೋಗಳು ನನ್ನ ಮಕ್ಕಳ ಕೈ ಎಲ್ಲಿ ಸಿಗ್ತಾವೋ ಕೇಳ್ರಿ. ಇವತ್ತು ಹಸು ಜೊತೆ ನಿಂತ್ಕೊಂಡು ಫೋಟೋ ತಗಸ್ಕೊಳ್ಳೋದೆಲ್ಲ ದೊಡ್ಡ ಮನ್ಸ. ಹಸು ರೈತರನ್ನ ಉಳಿಸೋ ದೊಡ್ಡ ವಿಚಾರ. ಅದರಲ್ಲಿ ನಮ್ಮ ಡಿ ಕೆ ಸರ್ಗೆ ಒಂದು ಜೋರದ ಚಪ್ಪಾಳೆ ಕೊಡ್ರಿ, ಬಹಳ ಸಂತೋಷ. ರೈತರು ಹಾಲ್ಗೆ ಒಳ್ಳೆ ರೈಟ್ ಸಿಗ್ಬೇಕು ಅಂತೇಳಿ ಇವತ್ತು ಸಾಕಷ್ಟು ಹೋರಾಟ ಮಾಡೋರಿ. ಭಗವಂತ ಚೆನ್ನಾಗಿಟ್ಟಿರ್ಲಿ. ಒಂದೊಂದು ಅಲ್ಲ ಅಣ್ಣ, ಒಂದೊಂದು ಅಲ್ಲ. ಯಾರು ಚಪ್ಪಾಳೆ ಹೊಡಿತಲ್ಲ ಅಣ್ಣ, ಬೇಜಾರಾಗ್ತಾ ಇದೆ. ಈಗ ಈ ಮಧ್ಯ ನಾನು ಎಲ್ಲೇ ಹೋದ್ರು ಎಲ್ಲ ಕೇಳೋದೇನು ಗೊತ್ತಾ, ಮಿಮಿಕ್ರಿ ಆರ್ಟಿಸ್ಟ್ಗೆ ಡಿ ಕೆ ಸಾಹೇಬ್ರದ್ದು ಯಾವಾಗ ಮಾಡ್ತೀರಾ, ಡಿ ಕೆ ಸಾಹೇಬ್ರದ್ದು ಯಾವಾಗ ಮಾಡ್ತೀರಾ? ಅವ್ರ ಮುಂದೆ ಮಾಡಿ ನೀವು ಮಾಡಲೇಬೇಕು. ಎಲ್ಲ ಕಡೆ ಹೋದ್ರು ನಮ್ಮ ಸಾಹೇಬ್ರದ್ದು ಮಾಡಬೇಕು, ನಮ್ಮ ಸಾಹೇಬ್ರದ್ದು ಮಾಡಬೇಕು ಅಂತಾರೆ. ಆದರೆ ಏನು ಮಾಡೋದು, ನಮಗಿಂತ ಉನ್ನತವಾದ ಸ್ಥಾನದಲ್ಲಿ ಡಿ ಕೆ ಸುರೇಶ್ ಅಣ್ಣ ಅವ್ರ ವಾಯ್ಸ್ ಇದೆ. ನಮಗಿಂತ ಒಂದು ಸ್ತರದ ಮೇಲೆ ಕ್ಯಾಚ್ ಮಾಡೋಕ್ಕಾಗಲ್ಲ. ಡಿ ಕೆ ಸಾಹೇಬ್ರದ್ದು ಕ್ಯಾಚ್ ಮಾಡೋಕ್ಕಾಗಲ್ಲ. ಆದರೆ ಮೊನ್ನೆ ಒಂದು ಅವರು ಡೈಲಾಗ್ ಹೇಳಿದ್ರು ಡಿ ಕೆ ಸಾಹೇಬ್ರು. ಯಾವ ಡೈಲಾಗು? ಈಗ ನಾನು ಹೇಳ್ತೀನಿ, ಫೈನಲ್ ಪಂಚ್ ಏನು ಅಂತ ನೋಡಿ ಆಮೇಲೆ ಚಪ್ಪಾಳೆ ತಟ್ಟಬೇಕು. ಹೌದು, ತಡ್ತೀರಲ್ವಾ? ಚಪ್ಪಾಳೆ ತಡ್ತೀರಲ್ವಾ? ಈಗ ಸಾಹೇಬ್ರು ಹೇಳಿದ್ದಾರೆ ಅಂತ ಹೇಳ್ತೀನಿ, ಅವ್ರ ಥರ ಮಾತಾಡ್ತೀನಿ ಅಂತ ಹೇಳ್ತಿಲ್ಲ. ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು, ಯಾಕಂದ್ರೆ ಎಲ್ಲರೂ ಕೂಡ ಕನಕಪುರದ ಬಂಡೆ ಅಂತಾರೆ. ಆ ಬಂಡೆಗೆ ಉಳಿಪೆಟ್ಟು ಬಿದ್ದಷ್ಟು ಒಂದು ಒಳ್ಳೆ ಶಿಲೆ ಆಗುತ್ತೆ. ಶಿಲೆ ಆದ್ಮೇಲೆ ಏನ್ ಮಾಡ್ತಾರೆ? ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಆದ್ಮೇಲೆ ಪಟ್ಟಾಭಿಷೇಕ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಆ ಒಂದು ಸುಂದರ ಶಿಲ್ಪ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರು ಯಾವಾಗಲೂ ಒಂದು ಹೇಳ್ತಾ ಇರ್ತಾರೆ, ಏನಂತ? ಮೋರ್ ವರ್ಕ್ಸ್ ಮೋರ್ ಎನಿಮೀಸ್, ಲೆಸ್ ವರ್ಕ್ಸ್ ಲೆಸ್ ಎನಿಮೀಸ್. ನಾವು 11 ಕೆಲಸ ಮಾಡಿರ್ತೀವಿ, 10 ಒಳ್ಳೇದು ಮಾಡಿ 1 ಮಾಡಲಿಲ್ಲ ಅಂದ್ರೆ ನಮ್ಮವ್ರು ನಮಗೆ ತೆಗೆದು ಬಿಡ್ತಾರೆ. ಅದಕ್ಕೆ ನಾನು ಹೇಳೋದು ಏನಪ್ಪ ಅಂದ್ರೆ, ಓವೋ ಕೆರೆಯಲ್ಲಿದ್ರೆ ಚಂದ, ಓವೋ ಕೆರೆಯಲ್ಲಿದ್ರೆ ಚಂದ, ತೆನೆ ಗದ್ದೆಲಿದ್ರೆ ಚಂದ, ತೆನೆ ಗದ್ದೆಲಿದ್ರೆ ಚಂದ. ಈ ದಾನ ಮಾಡೋ ಅಂತ ಕೈ ಅಧಿಕಾರದಲ್ಲಿದ್ರೆ ಚಂದ, ಅಧಿಕಾರದಲ್ಲಿದ್ರೆ ಚಂದ. ಆದ್ರೆ ಇನ್ನೊಂದು ಹೇಳ್ತಾ ಇದ್ದೀನಿ,
ಆ ಅಧಿಕಾರದಲ್ಲಿ ಮುಂದಿನ CM ಆಗಿ ನಿಮ್ DK ಶಿವಕುಮಾರ್ ಅವರಿದ್ರೆ ಇನ್ನೂ ಚಂದ. ಅಣ್ಣ ಅವ್ರು ಹೇಳಿ ಡೈಲಾಗ್ ಅದು ಅವ್ರ ತರ ಅಂತ ತಿಳ್ಕೊಬೇಡಿ, ಅದು DK ಶಿವಕುಮಾರ್ ಸಾಹೇಬ್ರದ್ದು ಅವರೇ ಹೇಳಿದ್ದಿದ್ದು. ಈಗ ನಿಮ್ಮ ಮುಂದೆ ಮತ್ತೊಂದು ವಿಶೇಷವಾದಂಥ ಧ್ವನಿ ನಮ್ಮ ಆರ್ಮುಗ ರವಿಶಂಕರ್ ಅವರು. ಆರ್ಮುಗ ರವಿಶಂಕರ್ ಅವ್ರದ್ದು ರಿಲ್ಯಾಕ್ಸ್ ಆಗಿ ಹೇಳಿ. ಏಯ್ 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 ಈ ಸಾಯಿ ಕುಮಾರ್ ತಮ್ಮ ಅಂದ ಮೇಲೆ ರಿಲ್ಯಾಕ್ಸ್ 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 ತಮ್ಮ, ಪ್ಲೀಸ್ ಪ್ಲೀಸ್ ಕಣ. ಹೇ 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 ಏನ್ ಹಂಗ್ ನೋಡ್ತಾ ಇದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಬುಧವಾರದಿಂದ ಸ್ಟಾರ್ಟ್ ಆಗಿದ್ದು ಕನಕೋತ್ಸವ ಇಷ್ಟು ಅದ್ದೂರಿಯಾಗಿ ನಡೀತಾ ಇರೋದು. ಏನ್ ಮಾಡ್ತೀರಾ? ಇದು ನಮ್ಮೂರು, ಇದು ನಮ್ ಕನಕೋತ್ಸವದಲ್ಲಿ DK ಬ್ರದರ್ಸ್ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡ್ಗೋಗುತ್ತೆ, ಕೈ ಎತ್ತಿ ತಡೆದ ರಿಯಲ್ ಎಸ್ಟೇಟ್ ಹೋಗುತ್ತೆ. ಇದು ಕನಕೋತ್ಸವ ಕಣ. ಈಗ ಗರ್ಜನೆ ಮಾಡೋದಕ್ಕೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಅವ್ರ ಕರೆಸರ್ ಹೆಂಗಿರುತ್ತೆ? ಹೇಳ್ರಪ್ಪ, ಹೇಳ್ರ. ಇಲ್ಲ, ಚಾನ್ಸೇ ಇಲ್ಲ. ನಾವೇ ಮುಂದಿನ ಸಾರಿ ನಾನು ಕೂಡ ಶಾಸಕನಾಗಿ ಸಂಸದನಾಗಿ ಸಚಿವನಾಗಿದ್ದವನು. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹರಿಸೋರು ನಾವೆಲ್ಲ. ಯಾಕಂದ್ರೆ ಎಂಥ ಕಷ್ಟ ಕಾಲದಲ್ಲೂ ಕೂಡ ಒಂದು ಪಕ್ಷನ ಗಟ್ಟಿಯಾಗಿ ಹಿಡಿದು ಒಂದು ಒಳ್ಳೆ ಸರ್ಕಾರ ಕೊಟ್ಟು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಬಡವ್ರಿಗೆ. ಯಾಕಂದ್ರೆ ಒಂದು 2,000 ರೂಪಾಯಿ ಏನು ಮಹಾ ಅಂತ ಕೆಲವರನ್ನವರು ಇದ್ದಾರೆ, ಆದರೆ ಅದೇ 2,000 ರೂಪಾಯಿದಿಂದ ತಿಂಗಳಲ್ಲಿ ಊಟ ಮಾಡೋರು ಇದ್ದಾರೆ. ಬಸ್ಸಲ್ಲಿ ನಾವು ಎಲ್ಲೋ ಹೋಗಿರ್ಲಿಲ್ಲ, ಎಲ್ಲ ಆ ಸರ್ಕಾರ ಮಾಡ್ತು. ನಮ್ಮ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರೆಲ್ಲ ಈ ವ್ಯವಸ್ಥೆ ಮಾಡಿ ಇವತ್ತು ನಾವೆಲ್ಲ ಕಡೆ ಎಲ್ಲ ಸ್ಥಳಗಳನ್ನು ನೋಡ್ಕೊಂಡ್ ಬಂದಿದ್ವು ಅಂತ ಜನ ಹೇಳ್ತಾರೆ. ಉಳ್ಳವ್ರು ಬೇಡ, ಅಗತ್ಯ ಇರೋರ್ಗೆ ಬೇಕು. ಆದ್ರಿಂದ 5 ಗ್ಯಾರಂಟಿ ನಿಮಗೆಲ್ಲ ಚೆನ್ನಾಗಿ ತಲುಪಿದೆ. ಅದನ್ನು ಮಾಡಿಸಿ ಗ್ಯಾರಂಟಿ ಸೀಲ್ನ ಒತ್ತಿ ಸರ್ಕಾರ ಬಂದಾಗ ನಡೆದಂಥ ಸರ್ಕಾರ ಇವತ್ತು ಬೇರೆಯವರು ಕರ್ನಾಟಕ ಮಾದರಿ ಅಂತ ಹೇಳ್ತಾವ್ರೆ. ಅದಕ್ಕೋಸ್ಕರ ಇಂಥ ಸರ್ಕಾರ ಕೊಟ್ಟಂತ ಸಿದ್ದರಾಮಯ್ಯನವ್ರಿಗೆ DK ಶಿವಕುಮಾರ್ ಅವ್ರಿಗೆ ಒಂದು ಜೋರು ಚಪ್ಪಾಳೆ ತಟ್ಟಲ್ವ ನೀವು? ಬರಬೇಕು. ಯಾವನ ಸೈಡಲ್ಲಿ ಮಾತಾಡೋನು ಅವನು ಹೇಳ್ತಾವನೆ, ಅಣ್ಣ ಬನ್ನಿ ಪಾರ್ಟಿಗೆ ಹೋಗೋಣ ಅಂತ. ನೋವೇ ನಿನಗೆ ಯಾಕೆ ಬಾಯಿ ಮುಚ್ಕೊಂಡಾಗಲ್ಲ. ಪಾರ್ಟಿ ಅಂತ ಕುಡ್ದು ಲಿವರ್ ಔಟು. ಆಮೇಲೆ ಎಂಡ್ರು ಮನೇಲಿರೋದೇ ಡೌಟು. ದೊಡ್ಡ ಸಂಪಾದನೆ ಮಾಡ್ಬೋದು, ಈ ಜನ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಜನ ಸಂಪಾದನೆ ಮಾಡೋದ್ರಿಂದ ಇಂಥ ಕಾರ್ಯಕ್ರಮ ಆಗ್ತಾ ಇದೆ. ನಿಮ್ಮ ಚಪ್ಪಾಳೆ ಇನ್ನೂ ಜೋರಾಗಿರಲಿ. ನಮ್ಮಂಥ ಕಲಾವಿದರಿಗೆ ಹೆಸರಿದ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ವಿಷ್ಣುದಾದ ಬರ್ಬೇಕಾ ಬೇಡವಾ? ಲೇ ಕುಚ್ಕೋ, ಲೇ ಮುತ್ತ ಬಾರ್ಲಾ. ಅಭಿನಯ ಭಾರ್ಗವ ಸಾಹಸ ಸಿಂಹ, ಕರ್ನಾಟಕ ರತ್ನ ನಮ್ಮ ವಿಷ್ಣುದಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ನಿಮ್ಮ ಮುಂದೆ. ವಿಷ್ಣು ಸರ್. ನೀನು ಮಂತ್ರಿ ಆದ್ರೆ ನಾನು ರಾಜ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಇದು ನಾವು ಯಾವತ್ತೂ ಹೇಳ್ತಾ ಇದ್ವಿ. ರೈತರು ಅಂದ್ರೆ ನಾವು ಸಾಯೋ ತನಕ ರಾಜರೇನೆ. ನಮಗೆ ನಾವೇ ರಾಜರು. ಈ ಕದಂಬ ಕರೆಂಟ್ ಇದ್ದಾಗೆ ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಿಂದ ಕೈ ಹಾಕಿದ್ರೆ ಶಾಕು. ದಟ್ ಈಸ್ ಕದಂಬ. ಈ ಕೈ ಕನ್ನಡಿಗರ ಆಸ್ತಿ. 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ಚರಿತ್ರೆನಲ್ಲಿಲ್ಲ. ಇದೆಲ್ಲ ನಮ್ಮ ಸಿನಿಮಾ ಡೈಲಾಗ್. ನಿಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ? ನಾವೆಲ್ಲ ಸಿನಿಮಾದಲ್ಲಷ್ಟೇ ಹೀರೋ. ನಿಮ್ಮ ನಿಜವಾದ ಹೀರೋ, ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳೇ ನಿಮ್ಮ ನಿಜವಾದ ಹೀರೋಯಿನ್. ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ. ಮಾನಿಟರ್ ಸ್ವಲ್ಪ ವಾಲ್ಯೂಮ್ ಕೊಡಿ, ಲೋ ಆಗ್ತಾ ಇದೆ. ಹಾಗೆ ನಿಮ್ಮ ಮುಂದೆ ಮತ್ತೊಬ್ಬ ವಿಶೇಷ ಕಲಾವಿದನ ಈಗ ತಾನೇ ಬಂದೋದ್ರು. ಯಾರು ಅಂತಂದ್ರೆ ನಮ್ಮ ನಿಮ್ಮೆಲ್ಲ ನೆಚ್ಚಿನ 100% ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಧ್ವನಿ ಮಾಡ್ತಾ ಇದ್ದಾರೆ. ಈಗ ಒಂದು ಜೋರು ಚಪ್ಪಾಳೆ. ಈಗ ತಾನೇ ಬಂದೋಗಿದ್ದಾರೆ ಶಿವಣ್ಣ ಅವರು. ಯಾಕಂದ್ರೆ ಅವ್ರನ್ನ 65 ಇಯರ್ಸ್ ಅಂತ ಹೇಳಕ್ಕಾಗುತ್ತಾ? 63 to 65. ಆದ್ರೆ ಇನ್ನು 25-30 ವರ್ಷದ ಹುಡುಗನ ತರ ಇದ್ದಾರೆ. ಹಾಗೆ ಚೆನ್ನಾಗಿರ್ಲಿ. ಈಗ ಶಿವಣ್ಣ ಅವ್ರ ಧ್ವನಿ ನಮ್ಮ ಶ್ಯಾಮ್ ಅವರಿಂದ. ಐ ಥಿಂಕ್ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತಂದರೆ
ಡಿ ಕೆ ಸುರೇಶ್ ಅವರು ಹಾಗೆ ಡಿ ಕೆ ಶಿವಕುಮಾರ್ ಸೇರಿ ಮಾಡ್ತಾರೋ ಕನಕೋತ್ಸವ ನಾನೇನು ಹೊಸ್ದಾಗಿ ಬರ್ತಾ ಇಲ್ಲಮ್ಮ. ಯಾಕಂದರೆ ಇಲ್ಲಿ ನೀವು ಕೊಡ್ತಾರೋ ಪ್ರೀತಿ ವಿಶ್ವಾಸ ಯಾವಾಗಲೂ ಈ ಶಿವಣ್ಣನ ಮೇಲೆ ಹಾಗೆ ನಾವು ಮಾಡೋ ಸಿನಿಮಾ ಮೇಲೆ ಇರಲಮ್ಮ. ಹೊಸಬ್ರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಿರೋ ಹಾಗೆ ಇಲ್ಲಿ ಬರುವಂಥ ಎಲ್ಲ ಕಲಾಪ್ರತಿಭೆಗಳಿಗೆ ನೀವು ಸಪೋರ್ಟ್ ಮಾಡಬೇಕಮ್ಮ. ಆದರೆ ಒಂದಂತೂ ಹೇಳ್ತೀನಿ, ನಿಜ ಇಲ್ಲಿ ಬಂದು ಹಾಡ್ಬೋದು, ಡಾನ್ಸ್ ಮಾಡ್ಬೋದು, ಆದರೆ ಕಲಾವಿದರಿಗೆ ನೀವು ಕೇಳೋದು ದಯವಿಟ್ಟು ನಿಮ್ಮಿಂದ ಒಂದು ಚಪ್ಪಾಳೆ ಅಮ್ಮ, ಒಂದೇ ಒಂದು ಚಪ್ಪಾಳೆ ಕೊಟ್ಬಿಡಿ. ಅದಕ್ಕಿಂತ ಬೇರೆ ದೊಡ್ಡದಿಲ್ಲ ಅಂತ ಹೇಳ್ತಾ, ಸೊ ಇಲ್ಲಿ ಗೋಪಿಯವರಾಗಿರ್ಬೋದು, ನಾವೆಲ್ಲರೂ ಕೂಡ ನಿಮ್ಮ ರಂಜಿಸೋದಕ್ಕೆ ನಾವು ಬಂದಿದ್ದೀವಿ. ಎಲ್ರಿಗೂ ಕನಕೋತ್ಸವದ ಶುಭಾಶಯನ ತಮ್ಮೆಲ್ಲರಿಗೂ ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಈಗ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಮಾತಾಡಿದ್ರೆ ಹಿಂಗಿರುತ್ತೆ. ಸಿದ್ದರಾಮಯ್ಯವರ ಒಂದು ಧ್ವನಿ, ಹಿಂದಿನ ಮುಖ್ಯಮಂತ್ರಿಗಳು. ಏಯ್ ಹೊಡಿರಿ ಕಪಲ್ಗೆ ಅವನಿಗೆ. ಯಾವನ ಹೌದವಲಿ ಅನ್ನೋ ಕಳ್ಸಾಚಿಗೆ ಅವನ್ನ. ಎಲ್ಲರಿಗೂ ನೀವೇ ಒಂದೊಂದು ಹೆಸರು ಕಟ್ಟಿಬಿಡಿ. ನಾವು ಬಂದ್ರೆ ಹೌದಾ ಹುಲಿಯೋ ಟಗರು ಅನ್ನೋದು, ಡಿ ಕೆ ಶಿವಕುಮಾರ್ ಅವ್ರು ಬಂದ್ರೆ ಕನಕಪುರದ ಬಂಡೆ ಅನ್ನೋದು ನೀವೇ ಕಟ್ಬಿಡಿ ಎಲ್ಲನೂ. ಆಯ್ತಪ್ಪ, ಆಯ್ತು. ನಿಂದೇನಪ್ಪ ಸಮಸ್ಯೆ? ಸರ್ ಧರ್ಮಸ್ಥಳಕ್ಕೆ ಹೋದಾನೆ ಅಂತ ಬಂದೇ ಇಲ್ಲ ಸರ್. ನೀವು ಫ್ರೀ ಬಸ್ ಮಾಡಿಬಿಟ್ರೆ ನನ್ನ ಹೆಂಡ್ರು ಬಸ್ಸತ್ಕ ಹೋಯ್ತಾವಳೆ. ನಂಗೆ ಅಡುಗೆ ಮಾಡ್ತಾ ಇಲ್ಲ, ಊಟಕ್ಕೆ ಏನು ಮಾಡಲಿ ಸಿದ್ದರಾಮಣ್ಣವ್ರೆ? ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನೆಯ? ಹೋಗಿ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು. ಪಾಪ ಹೆಂಗಸ್ರು ಎಲ್ಲಿಗ್ರಿ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ತವ್ರ ಮನೆಗೆ ಹೋಗ್ತಾರೆ, ಬರ್ತಾರೆ. ಈ ಫ್ರೀ ಬಸ್ ಯೋಜನೆ ಏನಾದರೂ ಗಂಡಸರಿಗೆ ಕೊಟ್ಟಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರಿಲ್ಲ. ಅದಕ್ಕೆ ನಿಮಗೆ ಕೊಡಲ್ಲ ನಾವು. ಆಯ್ತು ಇರಪ್ಪ. ನೋಡಿ, ಇವ ಎಲ್ಲಾ ಭಾಗ್ಯಗಳನ್ನು ಕೊಟ್ಟಿದ್ದೀರಿ, ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ ಅಂತವನು. ಇಲ್ಲಿ ಜಮೀರ್ ಅಹಮದ್ ಖಾನ್ ಬರ್ತಾರೆ, ಬರ್ರಪ್ಪ ಮಾತಾಡಿ. ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು, ಅವ್ರು ಬಂದು ಈ ಕಾರ್ಯಕ್ರಮ ನೋಡಿ ಸರ್ ಕನಕೋತ್ಸವ ಹೇಗಿದೆ, ಅವರು ಬಂದು ನೋಡಿದ ತಕ್ಷಣ ಕಂಗಾಗಿಲೇಶ ಅಬ್ಬಬ್ಬಬ್ಬ ಲಾಟ್ರಿ ಏನು ಸರ್ ಇದು? ನಮ್ಮ ಡಿ ಕೆ ಸಾಹೇಬ್ರಿ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಕನಕೋತ್ಸವ ಅಂತಂದ್ರೆ ಏನು? ಜಾತ್ರೆ. ಈ ಭಾಗದಲ್ಲಿ ಒಳ್ಳೆ ದಸರಾ ರೀ. ಚಪ್ಪಾಳೆ ತಟ್ಬೇಕು ನೀವು, ಚಟ್ಪಟ ಅಂತ ನೋಡಿ. ಇದು ನಮ್ಮ ಕನಕಪುರದ ಚಪ್ಪಾಳೆ, ಇದು ಬರ್ತಾ ಇರ್ಬೇಕ್ರಿ. ಇಷ್ಟು ಹೇಳ್ತಾ ಇದ್ರು. ಮೊಬೈಲ್ ನೋಡ್ತಾ ಇದ್ದಲ್ಲ ಮಿಸ್ಟರ್, ನಿನ್ನೆ ಮೊಬೈಲ್ ಏನು ನೋಡ್ತಾ ಇದೀಯಾ? ನಿನ್ನ ಜನ್ಮಕ್ಕೆ ದೇವ್ರ ಒಳ್ಳೇದು ಮಾಡ್ತದೆ. ಹೋಗು ಕಾರ್ಯಕ್ರಮ ನೋಡು ಅಂತಂದ್ರೆ ಮೊಬೈಲ್ ನೋಡ್ತಾವನೆ. ಕಂಗಾಜೇಶ್ವರಾರ್ ಅಬ್ಬಬ್ಬ ಲಾಟ್ರಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮಿಮಿಕ್ರಿ ಗೋಪಿ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ. ಕರ್ನಾಟಕದ ಅದ್ಭುತವಾದಂಥ ಮಿಮಿಕ್ರಿ ಕಲಾವಿದರು. ಈ ಒಂದು ವೇದಿಕೆಯನ್ನು ಕೊಟ್ಟಂತ ನಮ್ಮ ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಿಕಟಪೂರ್ವ ಸಂಸದರು, ಹಾಲಿ ಬೊಮ್ಮಲ ಅಧ್ಯಕ್ಷರು, ನಿತ್ಯ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅಣ್ಣ ಅವ್ರಿಗೆ ಹಾಗೂ ಈ ಭಾಗದ ಎಲ್ಲ ನಮ್ಮ ರಾಜಕೀಯ ನಾಯಕರಿಗೆ ಮತ್ತು ನಿಮ್ಮೆಲ್ಲರಿಗೂ, ಯಾಕಂದ್ರೆ ನಿಮ್ಮ ಚಪ್ಪಾಳೆಯಿಂದ ನಾವು ಸ್ಟೇಜಿಗೆ ಬಂದಿರೋದು, ನೀವುಗಳು ಅನ್ನದಾತರು. ಅದರಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕನಕೋತ್ಸವದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಮಿಮಿಕ್ರಿ ಗೋಪಿಜಿ ಅವರಿಗೆ ಪ್ರೀತಿಯಿಂದ ಸನ್ಮಾನಿಸಲಾಗ್ತಾ ಇದೆ. ನಮ್ಮ ಮಾಜಿ ಸಂಸದರಾಗಿರುವಂಥ ಸನ್ಮಾನ್ಯ ಶ್ರೀಯುತ ನಮ್ಮೆಲ್ಲರ ಹೆಮ್ಮೆಯ ಡಿ ಕೆ ಸುರೇಶ್ ಸಾಹೇಬರು ಇದೀಗ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಜೋರದ ಚಪ್ಪಾಳೆ.